ಗೈಸ್ ನೀವು ನೋಡ್ತಾ ಇರೋದು ವಿನಾಯಕ ಕ್ಲೇ ಆರ್ಟ್ಸಿಗೆ ಬಂದಿದ್ದೀವಿ. ಒಳಗಡೆ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಗಣೇಶ ಇದಾವೆ ನೀವು ನೋಡ್ಬೋದು. ಮಸ್ತಾಗಿದ್ದಾವೆ ಅನ್ಕೊಂಬೋದು ಗಣೇಶ ಮಾತ್ರ. ಎಲ್ಲ ದೊಡ್ಡ ದೊಡ್ಡ ಚಿಕ್ಕ ಸೈಜ್ ಯಾವ ಗಣೇಶ ಇದೆ ಇಲ್ಲಿ. ಏನು ಮಸ್ತಾಗಿರೋ ಗಣೇಶ ನೋಡ್ಬೋದು ಗೈಸ್ ನೀವು. ಅಲ್ಲೇ ಫುಲ್ ಎಲ್ಲ ಬುಕ್ ಎಲ್ಲ ಕ್ಲೋಸ್ ಆಗಿದೆ. ಅಲ್ಲೇ ಎಲ್ಲ ಬುಕ್ ಆಗ್ಬಿಟ್ಟೆ ಇವು ಗಣೇಶ. ಒಂದೊಂದು ಗಣೇಶ ಅಂತೂ ಸಕ್ಕತ್ತಾಗಿದ್ದಾವೆ ಗೈಸ್ ಗಣೇಶ ಮಾತ್ರ. ಸೊ ಹೇಳೋ ಗೈಸ್ ಎಲ್ರಿಗಿದೆ ಎಲ್ಲರೂ ಚೆನ್ನಾಗಿದೆ ಅನ್ಕೊಂತೀನಿ. ಎಲ್ರಿಗೂ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನೀವು ಅಲ್ಲೇ ತಮ್ಮನೇಲಿ ಟೈಟಲ್ ನೋಡೋ ನಿಮ್ಗೆ ಗೊತ್ತಾಗಿರ್ತಾ ಅಂತ ಅನ್ಕೊಂತೀನಿ. ಇವತ್ತು ನಾವು ಗಣೇಶ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿ ಗೊತ್ತಾಯಿರೋದು ಮಾರ್ಸಂದ್ರದಲ್ಲಿ? ಅದೇ ಅಲ್ಲಿ ಏನು ಗೊತ್ತಿರೋದು ಗಣೇಶ ನೋಡೋಕೆ ಅದೇ ಏನು ಎಲ್ಲ ಐತೆ ಅದು? ಮಾರ್ಸಂದ್ರದಲ್ಲಿ ಐತೆ. ಮಾರ್ಸಂದ್ರದಲ್ಲಿ ಗಣೇಶ ಐತೆ ಗೊತ್ತು. ಅವ್ರದ್ದು ಆಂಡಿ ಗಿಂಡಿ ಏನು ಹೆಸರಿಲ್ವಲ್ಲ ನೋಡ. ಹ್ಞೂ ಇದು ವಿನಾಯಕ ಕ್ಲೇ ಆರ್ಟ್ಸಾ? ಸೊ ಮಾಲ್ಸಂದ್ರದಲ್ಲಿ ವಿನಾಯಕ ಕ್ಲೇ ಆರ್ಟ್ಸಿಗೆ ಒಂದು ಗಣೇಶ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಗಣೇಶ ಫುಲ್ ಎಲ್ಲ ನೋಡಿಕೊಂಡು ನಿಮಗೆ ಡೀಟೇಲಾಗಿ ನಿಮ್ಗೆ ಏನಾರ ಬುಕ್ ಮಾಡಬೇಕು ಅಂದ್ಕೊಂಡ್ರೆ, ಈಗ ಗಣೇಶನೆಲ್ಲ ಸೀಸನ್ ಅಲ್ವಾ, ಎಲ್ಲ ಗಣೇಶನ ಎಲ್ಲೆಲ್ಲಿ ಬುಕ್ ಮಾಡೋಣ ಅಂತ ಅಲ್ಲೇ ಕಾಯ್ದಿರ್ತಾರೆ ಹುಡುಗರು. ಅದಕ್ಕೋಸ್ಕರ ಒಂದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಈಗ ಒಂದು ವೀಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಗಾಯ್ಸ್. ಹಾಗೆ ಚಾನಲ್ಗೆ ಯಾರು ನಾವು ಹೊಸಬರಿಗೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋನ ಶೇರ್ ಮಾಡಿರಿ. ಹಾಗೆ ನಿಮ್ಮ ಹುಡುಗರಿಗೆ ಯಾರೆಲ್ಲ ಗಣೇಶ ಇಕ್ಬೇಕು ಅಂತ ಅವ್ರಿಗೆಲ್ಲ ವೀಡಿಯೋನ ಶೇರ್ ಮಾಡಿರಿ. ಬನ್ನಿ ಗಾಯ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫುಲ್ ಎಲ್ಲ ಡೀಟೇಲಾಗಿ ಇವತ್ತು ತಿಳ್ಸ್ಕೊಂಡು ಕೊಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿರಿ, ಸೆಂಟ್ರಿಗೆಲ್ಲ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ವೀಡಿಯೋ ಮಾತ್ರ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಹೇಳ್ತಾ ಇನ್ನು ರೆಗ್ಯುಲರ್ಲಿ ವೀಡಿಯೋ ಇನ್ನು ಬರೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೀವು ಸಪೋರ್ಟ್ನ ಹಾಗೆ ಮಾಡ್ತಾಯಿರಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೀವು ನೋಡ್ತಾ ಇರೋದು ವಿನಾಯಕ ಕ್ಲೇ ಆರ್ಟ್ಸಿಗೆ ಬಂದಿದ್ದೀವಿ. ಒಳಗಡೆ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಗಣೇಶ ಇದಾವೆ ನೀವು ನೋಡ್ಬೋದು. ಮಸ್ತಾಗಿದ್ದಾವೆ ಅನ್ಕೊಬೋದು ಗಣೇಶ ಮಾತ್ರ. ಎಲ್ಲ ದೊಡ್ಡ ದೊಡ್ಡ ಚಿಕ್ಕ ಸೈಜ್ ಯಾವ ಗಣೇಶ ಇಲ್ಲ ಇಲ್ಲಿ. ಏನು ಮಸ್ತಾಗಿರೋ ಗಣೇಶ ನೋಡ್ಬೋದು ಗೈಸ್ ನೀವು. ಅಲ್ಲೇ ಫುಲ್ ಎಲ್ಲ ಬುಕ್ ಎಲ್ಲ ಕ್ಲೋಸ್ ಆಗಿದೆ. ಅಲ್ಲೇ ಎಲ್ಲ ಬುಕ್ ಆಗ್ಬಿಟ್ಟೆ ಇವು ಗಣೇಶ. ಗಣೇಶ ನೋಡ್ಬೋದು ಏನು ಸಕ್ಕತ್ತಾಗಬೇಕು ಅಂತ. ಫುಲ್ ಒಂದೊಂದು ಕ್ರೇಜಿ ಆಗಿದೆ. ಇನ್ನೂ ಪೈಂಟಿಂಗ್ ಮಾಡ್ತಾವ್ರೆ. ಇನ್ನೂ 20 ದಿವಸ ಆಯ್ತಲ್ಲ ಇನ್ನು ಗಣೇಶನೊಬ್ಬ. ಇದು ನೋಡಿ ಗೈಸ್ ಎಷ್ಟು ಉದ್ದಾಯ್ತಿದು. ಒಂದೊಂದು ಗಣೇಶ ಅಂತೂ ಸೂಪರ್ ಆಗಲ್ಲ ಅಂತ ಹೇಳ್ಬೋದು. ಮಸ್ತ್ ಗಣೇಶ ಅಂದ್ಕೊಳ್ರಿ. ನಾನು ನಮ್ಮ ಫ್ರೆಂಡ್ ಬಂದಿದ್ದೋ ಗಣೇಶನ ನೋಡೋಕ್ಕೆ. ಅವನು ಅಲ್ಲಿ ನೋಡ್ತಾವನೆ ಗಣೇಶ ಅಂತ. ಫುಲ್ ಒಂದೊಂದು ಗಾಯ್ಸ್ ಫುಲ್ ಕ್ರೈಸಿ ಆಗೋದು ಅಂದಿರ್ಬೋದು. ಗಣೇಶ ಮಾತ್ರ ಫುಲ್ ಸಾಕಾದಾಗವೆ ನೋಡ್ರಿ. ಸಾಕಾಗಿದೆ ಗಣೇಶ ಮಾತ್ರ ಗೈಸ್. ಹಾಗೆ ಚಾನಲ್ಗೆ ಯಾರೋ ಹೊಸಬ್ರಿಗೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಗಣೇಶ ನೋಡಿದ್ರಿ ಅಂತ ಬರ್ರಿ ಈಗ ಅಂದು. ಒಂದೊಂದು ಗಣೇಶ ಅಂತೂ ಸಾಕಾಗಿದೆ ಗೈಸ್ ಗಣೇಶ ಮಾತ್ರ. ಸಾಕಾಗಿದೆ ಗಣೇಶ. ನೋಡಿ ಗೈಸ್ ಶಂಕದ ಮೇಲೆ ನಿಂತಿರೋದು ಗಣೇಶ ಎಷ್ಟು ಹೈಟ್ ಇದೆ. ಒಂದು 25 ಅಡಿ ಮೇಲೆ ಹಿಡಿದಿದ್ದು. ಶಂಕನೇ ನನ್ನಷ್ಟು ಉದ್ದ ಇದೆ ಗೈಸ್ ಇದು ನೋಡಿ. ಇದು ಶಂಕನೇ ನನ್ನಷ್ಟು ಉದ್ದ ಐತೆ. ಶಂಕನೇ ನನ್ನಷ್ಟು ಉದ್ದ ಐತೆ ಗೈಸ್ ಇದು. ಇನ್ನೊಂದು ಚಿಕ್ಕ ಗೋಡನ್ ಇರೋ ಚಿಕ್ಕ ಗಣೇಶ ಇರೋ ಗೋಡನಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಗಣೇಶ ಏನು ಸಖತ್ತಾಗವೆ ಚಿಕ್ಕ ಚಿಕ್ಕವು.
ಎಲ್ಲ 7-8 ಅಡಿ ಲಾಸ್ಟ್ ಇಲ್ಲಿ ಗಣೇಶ ಇರೋ ಚಿಕ್ಕ ಚಿಕ್ಕವು ಗಣೇಶ ನೋಡ್ಬೋದು ಗೈಸ್ ಹೇಗಿನಂತ ಮಸ್ತಾಗಿದೆ ಗಣೇಶ ನೋಡ್ಬೋದು. ಆ ಗೋಡೌನ್ಗಿಂತ ಈ ಗೋಡೌನ್ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಇನ್ನೆಲ್ಲ ಪೈಂಟಿಂಗ್ ಮಾಡ್ತಾವ್ರೆ, ಪೈಂಟ್ ಆಗಿರೋ ಇಲ್ಲ. ನೋಡ್ಬೋದಿತ್ತು ಇಲ್ಲಿ ರೋಡ್ ಸೈಡಿಗೆ ಇದ್ದೀವಿ. ಒಂದಾದ್ಮೇಲೆ ಒಂದು ನೀವು ನೋಡ್ತಾನೆ ಇರಬೇಕಷ್ಟೇ ನಾನ್ ಸ್ಟಾಪ್ ಗಣೇಶನ. ಆಯ್ತು, ಅದು ಲೊಕೇಶನ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರನ್ನ ಗಣೇಶ ಇಷ್ಟ ಆಗಿ ಬಂದು ತೊಗೊತೀನಿ ಅನ್ನೋರು ವಿಸಿಟ್ ಮಾಡ್ಬೇಕಾದ್ರೆ ತೊಗೊಬೋದು.